ಬೆಂಗಳೂರಿನಲ್ಲಿ ಅದೆಷ್ಟೋ ಹಾಂಟೆಡ್ ಪ್ಲೇಸ್ಗಳಿದೆ. ಅದರಲ್ಲಿ ತುಂಬ ಹೆಸರು ಮಾಡಿದಂಥ ಹಾಂಟೆಡ್ ಪ್ಲೇಸ್ ಯಾವುದು ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ. ಅದೇ ಟೆರಿವೇರಿ ಹೌಸ್. ಏನಿದು ಟೆರಿವೇರಿ ಹೌಸ್? ಒಂದು ಕಾಲದಲ್ಲಿ ಟೆರಿವೇರಿ ಹೌಸ್ ಅಂದರೆ ಅತಿ ಅಮೂಲ್ಯವಾದ ಮತ್ತು ಅತಿ ಸುಂದರವಾದ ಮನೆ. ಅದೇ ಅತಿ ಅಮೂಲ್ಯವಾದ ಮತ್ತು ಅತಿ ಸುಂದರವಾದ ಮನೆ ಇವಾಗ ಅತಿ ಹಾಂಟೆಡ್ ಹೌಸ್. ಅದು ಏಂತಕ್ಕೆ ಹಾಂಟೆಡ್ ಹೌಸ್ ಆಗಿದೆ ಗೊತ್ತಾ? ಬೆಂಗಳೂರಿನ ಸೆಂಟ್ ಮಾರ್ಕ್ ರೋಡಿನಲ್ಲಿ ಮನೆ ಕಾಣಲು ಸಿಗುತ್ತದೆ. ಟೆರಿವೇರಿ ಹೌಸ್ 1943ರಲ್ಲಿ ನಿರ್ಮಾಣಗೊಂಡಿದ್ದು, ಅದರ ಮಾಲೀಕರಾದಂಥ ಲಾಯರ್ E.J. ವಾಸ್ ಅವರು ಅವರ ಮಕ್ಕಳಾದಂಥ ಡೋಲ್ ಮತ್ತು ವರ ಅವರು. ಡಾಲ್ ಅವರು ಪಿಯಾನೋ ಟೀಚರ್ ಆಗಿದ್ದರೆ, ವರ ಅವರು ಇಂಗ್ಲಿಷ್ ಕ್ಲಾಸನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. E.J. ವಾಸ್ ಅವರಿಗೆ 3 ಜನ ಹೆಣ್ಮಕ್ಕಳು. ಅದರಲ್ಲಿ ಒಬ್ಬರಿಗೆ ಮದುವೆ ಆಗಿದ್ದು, ಇನ್ನಿಬ್ಬರಿಗೆ ಮದುವೆ ಆಗಿರೋದಿಲ್ಲ. ಅದರಿಂದ ಅವರಿಬ್ಬರು ಒಂದೇ ಮನೆಯಲ್ಲಿರುತ್ತಾರೆ. E.J. ವಾಸ್ ಮರಣದ ನಂತರ ಇಬ್ಬರು ಒಂದೇ ಮನೆಯಲ್ಲಿ 30 ವರ್ಷಗಳ ಕಾಲ ಒಟ್ಟಿಗೆ ಇರುತ್ತಾರೆ. ಇವರಿಬ್ಬರ ಜೀವನ ತುಂಬ ಚೆನ್ನಾಗೇ ನಡೆಯುತ್ತಿರುತ್ತದೆ. ಆದರೆ ಅವರ ಲೈಫಿನಲ್ಲಿ ಆಗಬಾರದಂಥ ಒಂದು ಭಯಾನಕ ಘಟನೆ ಆದಾಗಲೇ ಆ ಮನೆ ಹಾಂಟೆಡ್ ಹೌಸ್ ಆಗಿತ್ತು. 2002 ಒಂದು ರಾತ್ರಿ ಅಕ್ಕ ತಂಗಿ ಮನೆಯಲ್ಲಿ ಮಲಗಿರಬೇಕಾದ್ರೆ ಅಕ್ಕ ವಾಸ್ ಅವರಿಗೆ ಆಚೆಗಡೆಯಿಂದ ಒಂದು ಸೌಂಡ್ ಬರುತ್ತದೆ. ಏನೆಂದು ಎದ್ದು ನೋಡಲು ಹೋದಾಗ ತಂಗಿ ಡಾಲ್ ಅವರು ಮನೆಯ ಮುಂದೆ ಬರಬ್ಬರಿ ಹತ್ಯೆಗೀಡಾಗಿರ್ತಾರೆ. ಯಾರೋ ಅವರು ಚಾಕುವಿಂದ ಹತ್ಯೆಗೆಸೆದು ಪರಾರಿಯಾಗಿರುತ್ತಾರೆ. ಅದು ಇದುವರೆಗೂ ಯಾರು ಮಾಡಿದ್ದು ಎಂದು ತಿಳಿದು ಬಂದಿಲ್ಲ. ಅದಾದ ನಂತರ ಅಕ್ಕ ವಾಸ್ ಅವರಿಗೆ ಆ ಮನೆಯಲ್ಲಿ ಇರಲು ಆಗದೆ ಅವರು ಇಂಡಿಯಾ ಬಿಟ್ಟು ಇಂಗ್ಲೆಂಡ್ಗೆ ಹೋಗಿದ್ದಾರೆ ಎಂದು ಮಾಹಿತಿ ಇದೆ. ಅದಾಗಿ ಸ್ವಲ್ಪ ತಿಂಗಳ ನಂತರ ಅಕ್ಕಪಕ್ಕ ಮನೆಯವರಿಗೆ ಆ ಮನೆಯಲ್ಲಿ ತುಂಬ ನಿಗೂಢವಾದ ಘಟನೆಗಳು ನಡೆದಿದ್ದು ಮತ್ತು ಕೇಳಿದ್ದು ಉಂಟು. ಅದೇನೆಂದರೆ, ರಾತ್ರಿ ಆ ಡೋರಾ ಸತ್ತ ಸಮಯದಲ್ಲಿ ಆ ಮನೆಯ ಕಿಟಕಿಯಲ್ಲಿ ಅವರ ಆತ್ಮ ಕಾಣುತ್ತದೆ ಮತ್ತು ಅಲ್ಲಿಂದ ಯಾರೋ ನಡೆದಾಡುವಂತೆ, ರಾತ್ರಿ ಹೊತ್ತು ಪಿಯಾನೋ ಸೌಂಡ್ ಬಂದಂತೆ ಮತ್ತು ಅಲ್ಲಿಂದ ಯಾರೋ ಪಿಸುಗುಣಿಯಲ್ಲಿ ಮಾತಾಡಿದಂತೆ ಕೇಳುತ್ತದೆ ಎಂದು ಅಕ್ಕಪಕ್ಕ ಮನೆಯವರು ಹೇಳುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಮೊದಲನೇ ಹಾಂಟೆಡ್ ಹೌಸ್. ಇದೇ ಥರ ಮುಂದಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.